ಈಗ ನಾನು ತಮ್ಮಲ್ಲಿ, ಯಾಕೆಂದರೆ ಅನ್ನದಾತರಿದ್ದಾರೆ, ಅಭಿಮಾನದಿಂದ ಇವತ್ತು ಹೇಳ್ತಾ ಇದ್ದಾರೆ, ಭಾಳ ಗೌರವದಿಂದ ನಡ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಈ ಮನೆಗೆ ರಾಜ್ಯದಲ್ಲಿರ್ತಕ್ಕಂಥ ಜನರು ಎಷ್ಟು ಪ್ರೀತಿ ಕೊಡ್ತಾರೆ, ಈ ಮನೆಯ ಗೌರವ ಏನು ಅಂಥೇಳಿ ನನಗೆ ಗೊತ್ತಿರೋದ್ರಿಂದ ಈ ಸತಿ ಗೀತಕ್ಕವ್ರನ್ನ ಚುನಾವಣೆಗೆ ನಮ್ಮ ಪಕ್ಷದಿಂದ ನಿಲ್ಲಿಸ್ತಾ ಇರೋದು ಬರೀ ಗೆಲ್ಲಕ್ಕೆ ಮಾತ್ರನೇ ಹೊರತು ಯಾವುದೇ ಕಾರಣಕ್ಕೂ ಸೋಲೋದಕ್ಕಂತೂ ಅಲ್ಲೇ ಅಲ್ಲ. ಅದನ್ನು ನಾನು ಕ್ಲಿಯರಾಗಿ ಹೇಳ್ತೀನಿ. ಯಾಕೆಂದರೆ ನಿಮ್ಮೆಲ್ಲರ ಮನಸ್ಸಲ್ಲಿದೆ ನಾವು ಗೆಲ್ಲೇಬೇಕು. ಅದನ್ನು ನಾನು ಕ್ಲೀನಾಗಿ, ಆಮೇಲೆ ಗೀತಾ ಶಿವರಾಜ್ಕುಮಾರ್ ಅವರು ಶಿವಮೊಗ್ಗ ಧ್ವನಿಯಾಗಿ 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಅದನ್ನು ನೀವು ಬರೆದಿಟ್ಕೊಳ್ಳಿ. ಅದನ್ನು ಯಾವುದೇ ಕಾರಣಕ್ಕೂ ಈ ಸತಿ ಯಾರು ಏನೇ ಬಂದು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರೂ ಅವರ ಗೆಲುವನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ನಾವು ಅವ್ರನ್ನ ಗೆಲ್ಸ್ಕೊಂಬರ್ತಕ್ಕಂಥ ಜವಾಬ್ದಾರಿಯನ್ನು, ಮತ್ತು ಗೆದ್ದ ಮೇಲೆ ಅವರೇ ಆ ಕ್ಷೇತ್ರವನ್ನು ನೋಡ್ತಾರೆ ಹೊರತು ನಾನು ಮೀಡಿಯೇಟ್ರು ಅಲ್ಲ. ನಿನ್ನೆ ಭಾಷಣ ಮಾಡಿ ಬಂದಿದ್ದೀನಿ ನಮ್ಮ ಲೀಡರ್ಸಿಗೆ. ಯಾಕೆ ಅಂತ ಹೇಳಿದರೆ, ಮಾನ್ಯ ಸುರ್ಜೇವಾಲ ಅವರು ಲಾಸ್ಟ್ ಟೈಮು ಶಿವರಾಜ್ಕುಮಾರ್ ಅವರು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಹೋದ ಚುನಾವಣೆಯಲ್ಲಿ ಅವರು ನನಗೆ ಚುನಾವಣೆಗೆ ಪ್ರಚಾರಕ್ಕೆ ಬಂದಿದ್ದು. ಹೋದ ಸತಿ ನನಗೆ ಗೊತ್ತಿರಲಿಲ್ಲ, ನಾನು ಮನೆ ಒಳಗೆ ಬಂದಿದ್ದೆ, ಅವ್ರು ಹೊರಗಡೆ ಮಾಧ್ಯಮಕ್ಕೆ ಹೇಳಿ ಬಂದುಬಿಟ್ರು, ಇಲ್ಲ ಈ ಸತಿ ಮಧುಗೆ ಮತ್ತು ಭೀಮಣ್ಣ ನಮ್ಮ ತಾಯಿ ತಮ್ಮ ಅವರಿಬ್ರಿಗೂ ನಾನು ಚುನಾವಣೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ರು. ನಾನು ಹೇಳಿರಲಿಲ್ಲ, ಯಾಕೆಂದರೆ ನಾನು ಶಿವಣ್ಣ ಅವ್ರಿಗೆ ಹೇಳಿದೆ. ಯಾಕೆಂದರೆ ಅವರಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರ ಅಭಿಮಾನಿಗಳಿದ್ದಾರೆ. BJP ಅವ್ರು ಇರ್ತಾರೆ, JDS ಅವ್ರು ಇರ್ತಾರೆ, ಕಾಂಗ್ರೆಸ್ ಅವರು. ಯಾಕೆಂದರೆ ಅದನ್ನ ನಾವು ಮಿಸ್ಯೂಸ್ ಮಾಡಬಾರ್ದು. ಅದು ನನಗೆ ವೈಯಕ್ತಿಕವಾಗಿ ಆಗಲ್ಲ. ಆದರೆ ಶಿವಣ್ಣವ್ರು ಆಗಲೇ ಅಲ್ಲಿ ಹೇಳಿ ಬಂದುಬಿಟ್ಟಿದ್ರು. ನಾನು ಅಂದ್ಕೊಂಡೆ ಅತ್ಲಾಗ ಅವರೇ ಹೇಳಿರೋದ್ರಿಂದ ನನ್ನ ಪುಣ್ಯ ಭಾಗ್ಯ ಏನು ಮಾಡೋಕ್ಕಾಗಲ್ಲ ಅಂತ. ಅದಾದಮೇಲೆ ನನ್ನ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಮಾನ್ಯ ಖಾರ್ಗೆ ಅವ್ರು ಕೇಳಿಕೊಂಡ್ರು. ಖಾರ್ಗೆ ಅವರು ಶಿವಣ್ಣವರೆಲ್ಲ ನಾವೆಲ್ಲ ಅಂಕಲ್ ಅಂತ ಇದ್ವಿ. ಯಾಕೆಂದರೆ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿರಬೇಕಾದ್ರೆ 2 ಕಣ್ಣು, ಖಾರ್ಗೆ ಅವರು ಮತ್ತು ಧರ್ಮಸಿಂಗ್ ಅವರು. ಅದಕ್ಕೆ ಖಾರ್ಗೆ ಅವರು ಅವ್ರಿಗೆ ಕೇಳಿದರು, ಈಗ ಮಧುವ್ರಿಗೆ ಮಾಡ್ತಾ ಇದ್ದೀರಾ, ನೀವೇನಾದ್ರು ಪಕ್ಷಕ್ಕೆ ಮಾಡೋಕ್ಕಾಗತ್ತಾ ಅಂತ. ಇಷ್ಟ ಇರೋರಿಗೆ, ನಿಮಗೆ ಮನಸ್ಸಿಗಿರಲ್ಲ, ಯಾಕೆಂದರೆ ಇವರಿಗೆ ಮಾಡಿ ಅಂತ ಹೇಳೋದಕ್ಕಾಗಲ್ಲ ಶಿವಣ್ಣವರಿಗೆಲ್ಲ. ಆಯಿತು ಮಾಡ್ತೀನಿ ಅಂತೇಳಿ ಜನರಲಾಗಿ ಹೇಳಿದರು. ರಾಹುಲ್ ಗಾಂಧಿ ಅವ್ರ ಜೊತೆಗೆ ತೀರ್ಥಹಳ್ಳಿಲಿ ಸ್ಟೇಜು ಶೇರ್ ಮಾಡಿದರು. ಮಾನ್ಯ ಸಿದ್ದರಾಮಯ್ಯವರು ಇಲ್ಲ ಶಿವಣ್ಣ ನನಗೆ ಬಂದು ಕ್ಯಾಂಪೇನ್ ಮಾಡಿ ಅಂದರು. ಅದೇ ರೀತಿ ಸಾಕಷ್ಟು ಜನರು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿ, ಗೋಪಾಲ್ ಕೃಷ್ಣ ಬೇಳೂರವ್ರು ಇರಲಿ, ಭೀಮಣ್ಣವ್ರು ಇರಲಿ, ಆ ಥರ ಬೇಕಾದಷ್ಟು ಜನರಿಗೆ ಅವರ ಒಂದು ಸಹಕಾರದಿಂದ ಇವತ್ತು ನಾನು ಕೂಡ ಗೆದ್ದಿದ್ದೀನಿ ಅಂದರೆ ಶಿವಣ್ಣವ್ರ ಸಹಕಾರದಿಂದ ಅಂತ ಹೇಳಿದರೆ, ನಮ್ಮ ಭಾವ ಅವರು ಶಿವರಾಜ್ಕುಮಾರ್ ಅವರಿಂದ ಅಂತ ಹೇಳಿದರೆ ತಪ್ಪಾಗಲಾರ್ದು. ಆ ಸಂದರ್ಭದಲ್ಲಿ ಗೀತಕ್ಕನು ಬಂದರು, ಅವರು ಕೂಡ ಚುನಾವಣೆಯಲ್ಲಿ ಎಲ್ಲ ಪ್ರಚಾರ ಮಾಡಿ ಎಲ್ಲ ಮಾಡಿದರು.